ಒಂದು ಹೊಸ ಬ್ಲಾಗ್ ಅನ್ನ ಕೇವಲ 30 ದಿನಗಳಲ್ಲಿ ಗೂಗಲ್ ಅಲ್ಲಿ ರ್ಯಾಂಕ್ ಮಾಡೋಕೆ ಚಾನ್ಸ್ ಇದೆಯಾ? ಹೌದು. ನೀವು ಸರಿಯಾಗಿ SEO ಸ್ಟ್ರಾಟಜಿನ ಯೂಸ್ ಮಾಡಿದ್ರಿ ಅಂತಂದ್ರೆ 100% ಆಗಿ ನಿಮ್ಮ ಬ್ಲಾಗ್ ಅನ್ನ ಗೂಗಲ್ ಅಲ್ಲಿ ರ್ಯಾಂಕ್ ಮಾಡಬಹುದು 30 ಡೇಸ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರ್ಸನಲಿ ಈ ಫಾಲೋ ಮಾಡುವಂತ ಕೆಲವೊಂದು SEO ಟಿಪ್ಸ್ ಗಳನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಮೊದಲು ಜನ ಏನ್ ಮಾಡ್ತಾರೆ ಅಂತಂದ್ರೆ ರಾಂಗ್ ನೀಚ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಹೊಸದಾಗಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಕಾಂಪಿಟೇಷನ್ ಕಡಿಮೆ ಇರುವಂತ ಒಂದು ನೀಚ್ ಅನ್ನ ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ AI ಟೂಲ್ಸ್ ಆಗಿರ್ಬೋದು, ಲೋಕಲ್ ಬಿಸ್ನೆಸ್ ಟಿಪ್ಸ್, ಬ್ಲಾಗಿಂಗ್, ಕನ್ನಡ ಟೆಕ್, ಹೆಲ್ತ್ ಟಿಪ್ಸ್, ಫಿಟ್ನೆಸ್ ಟಿಪ್ಸ್. ಸೊ ಈ ತರ ಒಂದು ಟಾಪಿಕ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನೇನ್ ಮಾಡ್ತೀನಿ ಅಂತಂದ್ರೆ ಯಾವಾಗ್ಲೂ ಲೋ ಕಾಂಪಿಟೇಷನ್ ಮತ್ತೆ ಹೈ ಸರ್ಚ್ ವ್ಯಾಲ್ಯೂಮ್ ಇರುವಂತ ಒಂದು ಕಂಟೆಂಟ್ ಅನ್ನ ಚೂಸ್ ಮಾಡ್ತೀನಿ. ಅದಕ್ಕಾಗಿ ನಾನೇನಂತಂದ್ರೆ ಕೆಲವೊಂದು ಫ್ರೀ ಟೂಲ್ಸ್ ಗಳನ್ನ ಬಳಸ್ತೀನಿ. ಯಾವ್ದಂತಂದ್ರೆ ಗೂಗಲ್ ಟ್ರೆಂಡ್ಸ್, ಊಬರ್ ಸಜೆಸ್ಟ್ ಮತ್ತೆ ಗೂಗಲ್ ಕೀವರ್ಡ್ ಪ್ಲಾನರ್. ಸೊ ಈ 3 ಟೂಲ್ಸ್ ಗಳನ್ನ ನಾನು ಯೂಸ್ ಮಾಡ್ತೀನಿ. ಸೊ ನಿಮ್ಮ ಒಂದು SEO ಶುರುವಾಗೋದು ಎಲ್ಲಿಂದ ಅಂತಂದ್ರೆ ನಿಮ್ಮ ಬ್ಲಾಗ್ ಸೆಟಪ್ ಇಂದ. ಸೊ ಫಾಸ್ಟ್ ಲೋಡಿಂಗ್ ಆಗಿರುವಂತ ಒಂದು ಹೋಸ್ಟಿಂಗ್ ಇರಬೇಕು. ಸೊ ಆ ಹೋಸ್ಟಿಂಗ್ ನಿಮಗೆ ಬೇಕಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಆ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇನ್ನ 20% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಸೊ ನಾನು ಕೂಡ ಪರ್ಸನಲ್ ಆಗಿ ಅದನ್ನೇ ಯೂಸ್ ಮಾಡೋದು. ಸೊ ಯಾರೆಲ್ಲ ಯೂಸ್ ಮಾಡಬೇಕು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸೊ ಆ ಒಂದು ಹೋಸ್ಟಿಂಗ್ ಅನ್ನ ಯೂಸ್ ಮಾಡಿ. ಸೊ ಫಾಸ್ಟ್ ಲೋಡಿಂಗ್ ವೆಬ್ಸೈಟ್ ಇರಬೇಕು ಅಂತಂದ್ರೆ ನೀವು ಏನೇನೆಲ್ಲ ಮಾಡ್ಬೇಕಂತಂದ್ರೆ ಫಾಸ್ಟ್ ಲೋಡಿಂಗ್ ಥೀಮ್ ಇರಬೇಕು, ಅಂದ್ರೆ ಲೈಟ್ ವೇಟ್ ಆಗಿರುವಂತ ಥೀಮ್ ಇರಬೇಕು, ಮೊಬೈಲ್ ಫ್ರೆಂಡ್ಲಿ ಆಗಿರುವಂತ ಡಿಸೈನ್ ಇರಬೇಕು, HTTPS ಎನೇಬಲ್ಡ್ ಆಗಿರಬೇಕು, ಮತ್ತೆ ಫಾಸ್ಟ್ ಹೋಸ್ಟಿಂಗ್ ಇರಬೇಕು. ಸೊ ಅವಾಗಲೇ ಹೇಳಿದಂಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸ್ಲೋ ವೆಬ್ಸೈಟ್ ಇತ್ತಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಗೂಗಲ್ ಅಲ್ಲಿ ರ್ಯಾಂಕ್ ಆಗಲ್ಲ. ಸೊ ನಾನು ಸಾಮಾನ್ಯವಾಗಿ ವರ್ಡ್ ಪ್ರೆಸ್ ಅನ್ನ ಯೂಸ್ ಮಾಡ್ತೀನಿ. ಸೊ ಬ್ಲಾಗಿಂಗ್ ಮಾಡೋರ್ಗು ವರ್ಡ್ ಪ್ರೆಸ್ ತುಂಬಾನೇ ಈಸಿ ಮತ್ತೆ ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ 30 ಡೇಸ್ ಅಲ್ಲಿ ನಿಮ್ಮ ಬ್ಲಾಗ್ ಪೋಸ್ಟ್ ರ್ಯಾಂಕ್ ಆಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಲಾಂಗ್ ಟೇಲ್ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಬೇಕು. ಇದರಲ್ಲಿ ರಾಂಗ್ ಕೀವರ್ಡ್ ಯಾವ್ದಂತಂದ್ರೆ SEO. ಸೊ ಇದೊಂದು ಏನಂತಂದ್ರೆ ತುಂಬಾ ಚಿಕ್ಕದಾಗಿರುವಂತ ಒಂದು ಕೀವರ್ಡ್. ಸೊ ನಮಗೆ ಬೇಕಾಗಿರೋದು ಲಾಂಗ್ ಟೇಲ್ ಕೀವರ್ಡ್. ಸೊ ಅದರಲ್ಲಿ ಏನೇನಂತಂದ್ರೆ ಬೆಸ್ಟ್ ಹೌ ಟು ಲರ್ನ್ SEO ಇನ್ ಕನ್ನಡ. ಸೊ ಇದೊಂದು ಏನಂತಂದ್ರೆ ಲಾಂಗ್ ಟೇಲ್ ಕೀವರ್ಡ್. ಲಾಂಗ್ ಟೇಲ್ ಕೀವರ್ಡ್ ಅನ್ನ ಯಾಕೆ ಯೂಸ್ ಮಾಡ್ಬೇಕಂತಂದ್ರೆ ಕಡಿಮೆ ಕಾಂಪಿಟೇಷನ್ ಇರುತ್ತೆ. ಸೊ ನಾನು ಖುದ್ದಾಗಿ ನನ್ನ ಒಂದು ಬ್ಲಾಗ್ ಪೋಸ್ಟ್ ಅನ್ನ ಬರಿಬೇಕಂತಂದ್ರೆ ನಾನು ಏನೇನೆಲ್ಲ ಫಾಲೋ ಮಾಡ್ತೀನಿ ಅಂತಂದ್ರೆ ಕೀವರ್ಡ್ ಡಿಫಿಕಲ್ಟಿಯನ್ನ ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಸರ್ಚ್ ವ್ಯಾಲ್ಯೂಮ್ ಎಷ್ಟಿದೆ ಅನ್ನೋದನ್ನ ನೋಡ್ತೀನಿ. ಮತ್ತೆ ನನ್ನ ಕಾಂಪಿಟೇಟರ್ ಏನೇನೆಲ್ಲ ಒಂದು ಬರೆದಿದ್ದಾರೆ ಆರ್ಟಿಕಲ್ಸ್ ಗಳನ್ನ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀನಿ. ಗೂಗಲ್ಗೆ ಕ್ವಾಲಿಟಿ ಕಂಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ SEO ನ ನೀವು ಆಪ್ಟಿಮೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಟೈಟಲ್ ಆಗಿರ್ಬೋದು, ಮೆಟಾ ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಹೆಡ್ಡಿಂಗ್ಸ್ ಆಗಿರ್ಬೋದು, ಮತ್ತೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಒಂದು ಕಂಟೆಂಟ್ ಅನ್ನ ನೀವು ಹಾಕೋದು. ಅದೇ ರೀತಿಯಾಗಿ FAQ ಸೆಕ್ಷನ್ ಆಗಿರ್ಬೋದು, ಇಂಟರ್ನಲ್ ಲಿಂಕಿಂಗ್, ಎಕ್ಸ್ಟರ್ನಲ್ ಲಿಂಕಿಂಗ್, ಮತ್ತೆ ಇಮೇಜ್ಗೆ ಆಲ್ಟ್ ಟೆಕ್ಸ್ಟ್ ಹಾಕುವಂಥದ್ದು. ಸೊ ಇದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು. ಸೊ ಸಿಂಪಲ್ ಮೆಥಡ್ ಹೇಳ್ತೀನಿ. ಏನಂತಂದ್ರೆ ನೀವೇನ್ ಆರ್ಟಿಕಲ್ ನ ಟೈಪ್ ಮಾಡ್ತೀರಾ, ಟೈಪ್ ಮಾಡಿರುವಂತ ಆರ್ಟಿಕಲ್ ನ ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡು ChatGPT ಗೆ ಹೋಗ್ಬಿಟ್ಟು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡ್ಬಿಟ್ಟು ಅಲ್ಲಿ ಕೇಳಿ ಇದಕ್ಕೆ ನನಗೆ SEO ರಿಪೋರ್ಟ್ ಬೇಕು ಅಂತ. ಸೊ ಅದು ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ಬಿಟ್ಟು ನಿಮಗೆ ರಿಪೋರ್ಟ್ ಕೊಡುತ್ತೆ. ಸೊ ಆ ರಿಪೋರ್ಟ್ ಅಲ್ಲಿ ಎಷ್ಟು SEO ಇದೆ, ಏನೇನೆಲ್ಲ ಇಂಪ್ರೂವ್ ಮಾಡ್ಬೇಕು ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಅದನ್ನ ಇಂಪ್ರೂವ್ ಮಾಡಿದ್ರೆ ಸಾಕು, ನಿಮ್ಮ ಬ್ಲಾಗ್ ರ್ಯಾಂಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ನಿಮ್ಮ ಒಂದು ಬ್ಲಾಗ್ ರ್ಯಾಂಕ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಆ ಟೈಮ್ ಅನ್ನ ನೀವು ವೇಟ್ ಮಾಡ್ಲೇಬೇಕು. ಸೊ ಒಂದೊಂದು ಪೋಸ್ಟ್ ಇಲ್ಲ ಅಂತಂದ್ರೂ 2 months ವರೆಗೂ ಟೈಮ್ ತಗೊಳುತ್ತೆ. ಸೊ ಆ ತರ ಒಂದು ಕಂಟೆಂಟ್ ಅನ್ನ ನೀವು ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಆನ್ ಪೇಜ್ SEO ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. SEO ಟೈಟಲ್ ಆಗಿರ್ಬೋದು, ಮೆಟಾ ಡಿಸ್ಕ್ರಿಪ್ಷನ್, URLs, ನೆಕ್ಸ್ಟ್ ಇಮೇಜ್, ಆಲ್ಟ್ ಟೆಕ್ಸ್ಟ್, ಇಂಟರ್ನಲ್ ಲಿಂಕ್ಸ್, ಕೀವರ್ಡ್ ಪ್ಲೇಸ್ಮೆಂಟ್. ಸೊ ಇವಷ್ಟು ಏನಿದೆ ಇದಷ್ಟು 100% ಆಗಿ ನೀಟ್ ಆಗಿ ಪ್ಲಾನ್ ಮಾಡಬೇಕಾಗತ್ತೆ. ನೀವು ಕಂಪ್ಲೀಟ್ ಆಗಿ ಕಂಟೆಂಟ್ ಅನ್ನ ರೆಡಿ ಆಗಿ ಬ್ಲಾಗ್ ಪೋಸ್ಟ್ ಅನ್ನ ಸಬ್ಮಿಟ್ ಮಾಡಿ ಆದ ಮೇಲೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಲಿಂಕ್ ಏನಿರುತ್ತೆ ಆ ಲಿಂಕ್ ಅನ್ನ ಕಾಪಿ ಮಾಡ್ಕೊಡಿ. ಸಿಂಪಲ್ ಆಗಿ ಸರ್ಚ್ ಕನ್ಸೋಲ್ ಅನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಸೈಟ್ ಮ್ಯಾಪ್ ಅನ್ನ ಸಬ್ಮಿಟ್ ಮಾಡಿ. ಅದಾದ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ URL ಇನ್ಸ್ಪೆಕ್ಷನ್ ಸೆಕ್ಷನ್ ಅಲ್ಲಿ ನಿಮ್ಮ URL ಅನ್ನ ಪೇಸ್ಟ್ ಮಾಡಿ ಎಂಟರ್ ಕೊಡಿ. ಅಲ್ಲಿ ಗೂಗಲ್ ಅಲ್ಲಿ ನಿಮ್ಮ ಒಂದು ಪೋಸ್ಟ್ ಇಂಡೆಕ್ಸ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ. ಇಂಡೆಕ್ಸ್ ಆಗಿಲ್ಲ ಅಂತಂದ್ರೆ ರಿಕ್ವೆಸ್ಟ್ ಇಂಡೆಕ್ಸ್ ಕೊಡಿ, ಆಟೋಮೆಟಿಕಲಿ ಇಂಡೆಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಈ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಹೊಸ ಬ್ಲಾಗ್ 30 ಡೇಸ್ ಅಲ್ಲಿ ರ್ಯಾಂಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.